ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗ್ತಾನೆ ಅಂತ ಹೇಳಿ ಪತ್ನಿಯೇ ಪತಿಯ ಹತ್ಯೆಯನ್ನ ಮಾಡಿಸಿದ್ದಾಳೆ. ಪತಿ ಅಮಿತ್ನನ್ನ ಹತ್ಯೆಗೈದಿದ್ಲು. ಪತ್ನಿ ಆಕೆಯ ಜೊತೆ ಆಕೆಯ ಟೀಮ್ ಕೂಡ ಇತ್ತು, ದೊಡ್ಡ ಟೀಮ್ ಜೊತೆ ಸೇರ್ಕೊಂಡು ಪತಿಯ ಹತ್ಯೆಗೆ ಸ್ಕೆಚ್ ಅನ್ನ ಹಾಕಿದ್ಲು. ಅದನ್ನ ಕಂಪ್ಲೀಟ್ ಮಾಡಿದ್ಲು ಕೂಡ. ಸದ್ಯ ಎಲ್ಲ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ತನಿಖೆಯಲ್ಲಿ ಮಹತ್ವದ ಸುಳಿವನ್ನ ಕೊಟ್ಟಿದ್ದು ಸಿಗರೇಟ್ ಚಿಲ್ಲರೆ ಹಣ. ಪತಿ ಹತ್ಯೆಗೆ ಸ್ಕೆಚ್ ಅನ್ನ ರೂಪಿಸಿದ್ಲು ಪತ್ನಿ ಚೈತ್ರ ಹಾಗೆ ಆಕೆಯ ಪ್ರಿಯಕರ ಎನ್ನಲಾದಂತಹ ರವಿ ಪಾಟೀಲ್. ಬೀದರ್ನ ವಿಲಾಸ್ಪುರ ಗ್ರಾಮದಲ್ಲಿ ನವೆಂಬರ್ 11ನೇ ತಾರೀಕು ಈ ಭೀಕರ ಹತ್ಯೆ ನಡೆದಿತ್ತು. ಕೊಲೆಯ ಬಳಿಕ ಅಪಘಾತದಂತೆ ದೃಶ್ಯವನ್ನ ಬಿಂಬಿಸಿ ಪಾರಾಗುವುದಕ್ಕೆ ಹಂತಕರು ಯತ್ನವನ್ನ ಮಾಡಿದ್ರು. ಆದ್ರೆ ಈಗ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಮಿತ್ ಪತ್ನಿ ಚೈತ್ರ ಹಾಗೆ ಆಕೆಯ ಪ್ರಿಯಕರ ರವಿ ಪಾಟೀಲ್ ಸೇರಿದಂತೆ ಹತ್ಯೆಗೆ ಸಹಕರಿಸಿದಂತಹ ಎಲ್ಲರನ್ನ ಕಂಬಿ ಹಿಂದೆ ತಳ್ಳುವಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ತನ್ನ ಅನೈತಿಕ ಸಂಬಂಧ ಗಂಡನಿಗೆ ತಿಳಿದಿದ್ದಕ್ಕೆ ಪತಿಯ ಹತ್ಯೆಗೆ ಚೈತ್ರ ಸ್ಕೆಚ್ ಅನ್ನ ರೂಪಿಸಿದ್ಲು ಅಂತ ಹೇಳಲಾಗ್ತಾ ಇದೆ. ರವಿ ಪಾಟೀಲ್ನಿಂದ ದುಬಾರಿ ಆಭರಣ ಹಾಗೆ ಗಿಫ್ಟ್ಗಳನ್ನ ಈ ಚೈತ್ರ ಪಾಟೀಲ್ ಪಡ್ಕೊಳ್ತಾ ಇದ್ಲು. ರವಿ ಪಾಟೀಲ್ ಚೈತ್ರಾಳ ಅನೈತಿಕ ಸಂಬಂಧ ಹೊಂದಿದ್ದಂತಹ ವ್ಯಕ್ತಿ. ಆತ ಕೂಡ ಈ ಕೊಲೆಯಲ್ಲಿ ಭಾಗಿ ಆಗಿದ್ದಾನೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಈ ಇಡೀ ಕೊಲೆ ಪ್ರಕರಣ, ಕೊಲೆಯ ಹಿಂದೆ ಪತ್ನಿಯೇ ಇದ್ದಾಳೆ ಅನ್ನುವಂತಹ ಸತ್ಯ ಇದು ಬಯಲಾಗಿದ್ದು ಹೇಗೆ, ತನಿಖೆ ಹೇಗೆ ಸಾಕ್ತು ಅಂತ ಹೇಳಿ? ವಿದ್ಯುಶ್ರೀ, ಮೊದಲಿಗೆ ಈ ಪ್ರಕರಣದಲ್ಲಿ ನವೆಂಬರ್ 11ನೇ ತಾರೀಕು ಒಂದು ಶವ ಪತ್ತೆಯಾಗುತ್ತೆ. ಆ ಶವ ಅಮಿತ್ ಅನ್ನೋ ವ್ಯಕ್ತಿಯ ಶವ ಅನ್ನೋದು ಕೂಡ ಗೊತ್ತಾಗುತ್ತೆ. ಅದಾದ ಬಳಿಕ ಜನವಾಡ ಪೊಲೀಸರು ಕೂಡ ಒಂದು ಕೇಸನ್ನು ದಾಖಲಿಸ್ಕೊಳ್ತಾರೆ. ಕೇಸನ್ನು ದಾಖಲಿಸ್ಕೊಂಡು ಅದಾದ ಬಳಿಕ ತನಿಖೆಗೆ ಮುಂದಾಗ್ತಾರೆ. ಆದರೆ ಮೊದಲಿಗೆ ಜನವಾಡ ಪೊಲೀಸರಿಗೆ ಇದು ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಏನು ಅಪಘಾತದ ರೀತಿಯಲ್ಲಿ ಕಂಪ್ಲೀಟ್ ಆ ಒಂದು ಸೀನನ್ನು ಕ್ರಿಯೇಟ್ ಮಾಡಿರ್ತಾರೆ. ಅದಾದ ಬಳಿಕ ಯಾವಾಗ ಜನವಾಡ ಪೊಲೀಸರು ಕೇಸಿನ ನಿಜವಾದ ಇನ್ವೆಸ್ಟಿಗೇಷನ್ಗೆ ಇಳಿತಾರೋ ಆಗ ಆತನ ಅಂದ್ರೆ ಮೃತಪಟ್ಟಿದ್ದಂಥ ವ್ಯಕ್ತಿಯ ತಲೆಗೆ ಬಲವಾದ ಒಂದು ಪೆಟ್ಟು ಬಿದ್ದಿರುತ್ತೆ. ಅದಾದ ನಂತರ ಪೊಲೀಸರು ಬೇರೆ ಆಂಗಲ್ ನಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಬೀದರ್ನ ವಿಲಾಸಪುರ ಗ್ರಾಮದಲ್ಲಿ ಈ ಒಂದು ಘಟನೆ ಏನ್ ನಡೆಯುತ್ತೆ, ಪೋಮೋ ತಾಂಡಾದ ಒಂದು ಮಾರ್ಗದಲ್ಲಿ ಈ ಒಂದು ಘಟನೆ ನಡೆಯುತ್ತೆ. ಆ ಒಂದು ಘಟನೆ ನಡೆದಂತ ಸ್ಥಳದಿಂದ ಕೂಗಳತೆ ದೂರದಲ್ಲೇ ಒಂದು ಡಾಬಾ ಇರುತ್ತೆ. ಯಾಕಂದ್ರೆ ಯೂಶಲಿ ಈ ರೀತಿಯ ಒಂದು ಘಟನೆಗಳು ಅಥವಾ ಮರ್ಡರ್ಗಳು ಆದಂತ ಸಂದರ್ಭದಲ್ಲಿ ಪೊಲೀಸರು ಕಂಪ್ಲೀಟ್ ಆಗಿ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್ಗಳಾಗಿರ್ಬೋದು ಅಥವಾ ಸಿಸಿಟಿವಿ ಮ್ಯಾಪಿಂಗ್, ಇಫ್ ಸಪೋಸ್ ಸಿಸಿಟಿವಿ ಇದ್ರೆ ಅಥವಾ ಸಿಸಿಟಿವಿ ಇಲ್ಲ ಅಂದ್ರೆ ಇಲ್ಲಿ ಒಬ್ಬೊಬ್ಬರದೇ ಮಾಹಿತಿಯನ್ನ ಕಲೆ ಹಾಕಿ ಆ ಡಾಟ್ಸ್ ಗಳನ್ನ ಕನೆಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಅದೇ ರೀತಿಯಲ್ಲಿ ಯಾವಾಗ ಪೊಲೀಸರು ಅಲ್ಲಿ ನಿಯರ್ ಬೈ ಇದ್ದಂತಹ ಡಾಬಾದ ಬಳಿ ಹೋಗಿ ಈ ರೀತಿ ಕೊಲೆ ಆಯ್ತಲ್ಲ, ನಿನ್ನೆ ಯಾರಾದ್ರೂ ಅನುಮಾನಾಸ್ಪದ ವ್ಯಕ್ತಿಗಳನ್ನ ಇಲ್ಲಿ ನೋಡಿದ್ರಾ ಅಂತ ಯಾವಾಗ ಪ್ರಶ್ನೆ ಮಾಡ್ತಾರೋ ಆಗ ಡಾಬಾದಲ್ಲಿ ಇದ್ದಂತಹ ಓರ್ವ ವ್ಯಕ್ತಿ ಒಂದು ಮಾಹಿತಿಯನ್ನ ಪೊಲೀಸರಿಗೆ ಕೊಡ್ತಾನೆ. ಅದೇ ಮಾಹಿತಿಯಿಂದ ಈ ಒಂದು ಕೊಲೆಯ ಹಿಂದಿನ ಸಂಪೂರ್ಣವಾದ ಸತ್ಯ ಕೂಡ ಹೊರಬಂದಿರುವಂತದ್ದು. ಅಂದ್ರೆ ಆ ಡಾಬಾದಲ್ಲಿ ಕೆಲಸ ಮಾಡ್ತಿದ್ದಂತ ಅವರು ವ್ಯಕ್ತಿ ಅವತ್ತಿನ ದಿನ ರಾತ್ರಿ 4-5 ಜನ ಬಂದು ಅವರು ಸಿಗರೇಟ್ ಅನ್ನ ಸೇದೋದಕ್ಕೆ ಹಣವನ್ನು ಕೊಡ್ತಾರೆ. ಹಣವನ್ನು ಕೊಟ್ಟು ಅದಾದ ನಂತರ ನಮ್ಮ ಬಳಿ ಚಿಲ್ಲರೆಯನ್ನ ಇಸ್ಕೊಂಡಿರಲಿಲ್ಲ. ಆದ್ರೆ ಇದ್ದಕ್ಕಿದ್ದಂತೆ ಒಂದು ಬೈಕ್ ಪಾಸ್ ಆಗುತ್ತೆ. ಆ ಬೈಕ್ ನ ಹಿಂದೆ ಇವರೆಲ್ಲರೂ ಕೂಡ ಓವರ್ಟೇಕ್ ಮಾಡ್ತಾ ಹೋಗ್ತಾರೆ. ಆದ್ರೆ ನಮ್ಮ ಬಳಿ ಚಿಲ್ಲರೆಯನ್ನ ಇಸ್ಕೊಂಡಿಲ್ಲ. ಆ ಕಾರಣಕ್ಕಾಗಿ ಎಲ್ಲೋ ಒಂದ್ ಕಡೆ ಮತ್ತೆ ಬಂದು ನಮ್ಮ ಹತ್ರ ಚಿಲ್ಲರೆ ಕೇಳ್ಬೋದೇನೋ ಅನ್ನೋ ಕಾರಣಕ್ಕೆ ಅವರ ವೆಹಿಕಲ್ ನ ನಂಬರ್ ಅನ್ನ ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೆ ಅಂತ ಹೇಳಿ ಆ ವೆಹಿಕಲ್ ನಂಬರ್ ಅನ್ನ ಜನವಾಡ ಪೊಲೀಸರಿಗೆ ಕೊಡ್ತಾರೆ. ಆಗ ಜನವಾಡ ಪೊಲೀಸರಿಗೆ ಕನ್ಫರ್ಮ್ ಆಗ್ತಾ ಹೋಗುತ್ತೆ, ಇದೆಲ್ಲೋ ಒಂದು ಕಡೆ ಸುಪಾರಿ ಮರ್ಡರ್ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಹೋಗುತ್ತೆ. ಅದಾದ ನಂತರ ಜನವಾಡ ಪೊಲೀಸರು ಯಾವಾಗ ಆ ನಂಬರ್ ಪ್ಲೇಟ್ ನ ಆಧಾರದ ಮೇಲೆ ಅಥವಾ ಆ ನಂಬರ್ ನ ಆಧಾರದ ಮೇಲೆ, ಆ ಬೈಕ್ ನಂಬರ್ ನ ಆಧಾರದ ಮೇಲೆ ಯಾರು ಬೈಕ್ ನ ಮಾಲೀಕರು ಅಂತ ನೋಡಿದಂತ ಸಂದರ್ಭದಲ್ಲಿ ಈ ಒಂದು ಪ್ರಕರಣದ ಹಿಂದೆ ವೆಂಕಟ್ ಹಾಗೆ ಸಿಕಂದರ್ ಜೊತೆಗೆ ಆಕಾಶ್ ಅನ್ನೋ 3 ಜನರ ಹೆಸರು ಬರುತ್ತೆ. ಅದಾದ ನಂತರ ಯಾವಾಗ ಅವರನ್ನ ಕರೆದು ಎನ್ಕ್ವೈರಿ ಮಾಡ್ತಾರೋ ಆಗ ಬಂದಿದ್ದು ಈ ಒಂದು ಪ್ರಕರಣದ ಹಿಂದಿನ ಸತ್ಯಾಸತ್ಯತೆಗಳು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಕೊಲೆಯಾಗಿದ್ದಂತ ಅಮಿತ್ ಏನಿದ್ದಾನೆ ಅವರ ಪತ್ನಿ, ಆ ಪತ್ನಿಯ ಮುಖಾಂತರವಾಗಿ ಈ ಒಂದು ಸುಪಾರಿ ಬಂದಿದ್ದು. ಅಂದ್ರೆ ಅವರ ಪತ್ನಿ ಹಾಗೆ ಪತ್ನಿಯ ಪ್ರಿಯಕರ ರವಿ ಪಾಟೀಲ್ ಅನ್ನೋರು ಸುಪಾರಿ ಕೊಟ್ಟು ಸಿಕಂದರ್ ಶಾಹ, ಆಕಾಶ್ ಹಾಗೆ ವೆಂಕಟ ಗಿರಿಮಾಜೆ ಅನ್ನೋ ವ್ಯಕ್ತಿಗಳಿಂದ ಈ ಒಂದು ಕೊಲೆಯನ್ನ ಮಾಡಿಸಿದ್ರು ಅನ್ನೋದು ಗೊತ್ತಾಗುತ್ತೆ. ಯಾವ ಕಾರಣಕ್ಕೆ ಅನ್ನೋದನ್ನ ಕೂಡ
ಪೊಲೀಸರು ಅಲ್ಲಿ ಎನ್ಕ್ವೈರಿ ಮಾಡ್ತಾ ಹೋಗ್ತಾರೆ. ಯಾವಾಗ ಅವರ ಹಿಂದೆ ಪತ್ನಿ ಚೈತ್ರ ಹಾಗೆ ರವಿ ಪಾಟೀಲ್ ಇರ್ತಾರೋ ಆಗ ಯಾವ ಕಾರಣಕ್ಕೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಹೋದಂತ ಸಂದರ್ಭದಲ್ಲಿ ಅನೈತಿಕ ಸಂಬಂಧಕ್ಕೆ ಅಂದ್ರೆ ರವಿ ಪಾಟೀಲ್ ಹಾಗೆ ಚೈತ್ರ ಅವರ ಅನೈತಿಕ ಸಂಬಂಧಕ್ಕೆ ಈತ ಅಡ್ಡಿ ಆಗ್ತಾ ಇದ್ದಾನೆ. ಯಾಕಂದ್ರೆ ಪತಿ ಅಮಿತ್ ಕೂಡ ಪತ್ನಿ ಚೈತ್ರರನ್ನ ಕೆಲವೊಂದು ಬಾರಿ ಯಾವಾಗ ಹೊಸ ಹೊಸ ಬಟ್ಟೆಗಳು, ಸ್ಕೂಟಿ ಹಾಗೆ ಗಿಫ್ಟ್ಗಳು, ಚಿನ್ನದ ಆಭರಣಗಳು ಯಾವಾಗ ಹಾಕೊಳ್ಳೋದಕ್ಕೆ ಶುರು ಮಾಡ್ತಾರೋ ಆಗ ಎಲ್ಲಿಂದ ನಿನಗೆ ಇದೆಲ್ಲ ಬರ್ತಾ ಇದೆ ಅಂತ ಪ್ರಶ್ನೆ ಮಾಡಿದಾಗ ಎಲ್ಲ ಒಂದ್ ಕಡೆ ನನ್ನ ಹಾಗೆ ರವಿ ಪಾಟೀಲ್ನ ಸಂಪೂರ್ಣವಾದ ಒಂದು ಅನೈತಿಕ ಸಂಬಂಧ ಏನಿದೆ ಅದು ನನ್ನ ಗಂಡನಿಗೆ ಎಲ್ಲಿ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಆತನ ಹತ್ಯೆಯನ್ನ ಮಾಡೋದಕ್ಕೆ ಸ್ಕೆಚ್ ಆಗ್ತಾರೆ. ಆತನ ಹತ್ಯೆಯನ್ನು ಮಾಡೋದಕ್ಕೆ ಸುಮಾರು ಪ್ಲಾನ್ ಗಳನ್ನ ಮಾಡ್ತಾರೆ. ಅಂದ್ರೆ ರವಿ ಪಾಟೀಲ್ ತಮ್ಮ ಹುಡುಗರ ಮುಖಾಂತರವಾಗಿ ಒಂದು ಸುಪಾರಿಯನ್ನ ಎಣಿತಾನೆ. ನವೆಂಬರ್ 6ನೇ ತಾರೀಕು ಒಂದು ಮೊದಲನೇ ಪ್ಲಾನ್ ಆಗುತ್ತೆ. ಆದ್ರೆ ನವೆಂಬರ್ 6ನೇ ತಾರೀಕು ಅದು ಫೇಲ್ ಆದ ಬಳಿಕ ನವೆಂಬರ್ 11ನೇ ತಾರೀಕು ಸಂಪೂರ್ಣವಾದ ಪರ್ಫೆಕ್ಟ್ ಪ್ಲಾನ್ ಅನ್ನ ಮಾಡಿಕೊಂಡು ಆತನ ಬೈಕ್ ಯಾವಾಗ ಪಾಸ್ ಆಗುತ್ತೋ ಡಾಬಾದ ಬಳಿ ಆ ಬೈಕ್ ಅನ್ನ ಫಾಲೋ ಮಾಡ್ಕೊಂಡು ಹೋಗಿ ಆತನಿಗೆ ರಾಡ್ ನಿಂದ ಹೊಡೆದು ಕೊಲೆಯನ್ನ ಮಾಡಿದ್ದಾರೆ. ಈಗ ಸದ್ಯ ಜನವಾಡ ಪೊಲೀಸರ ಒಂದು ತನಿಖೆಯಲ್ಲಿ ಈ ಒಂದು ಸತ್ಯ ಹೊರಬಂದಿರುವಂತದ್ದು. ಸಭಾ, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.